ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಇಂದ ಮತ್ತೊಂದು ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಶಾಕಿಂಗ್ ಅವರು. ಯಾಕಂತಂದರೆ ಸೊ ವೋಟಿಂಗ್ ಬಗ್ಗೆ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಯಾವ ಪೊಸಿಷನ್ಗೆ ಎಷ್ಟು ವೋಟ್ ಬಂದಿದೆ ಅಂತ. ಅದರಲ್ಲೂ ಮುಖ್ಯವಾಗಿ ಸೊ ಟಾಪ್ ಪೊಸಿಷನ್ಲಿರುವಂಥ ಟಾಪ್ 1 ಕಂಟೆಸ್ಟೆಂಟ್ಗೆ ಎಷ್ಟು ವೋಟ್ಸ್ ಬಂದಿದೆ ಆ್ಯಂಡ್ ಲೀಸ್ಟ್ 6th ಪೊಸಿಷನ್ಲಿರುವಂಥ ಕಂಟೆಸ್ಟೆಂಟ್ಗೆ ಎಷ್ಟು ವೋಟ್ ಬಂದಿದೆ ಅಂತ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ನಿಜವಾಗ್ಲೂ ಶಾಕಿಂಗ್ ಆಯ್ತು ನನಗೆ. ಯಾಕಂತಂದರೆ ಲಾಸ್ಟ್ ಒಂದು ಏನಂತಂದರೆ ಸೀಸನಲ್ಲಿ ಕಾರ್ತಿಕೇಗೆ ಟಾಪ್ ವಿನ್ನರ್ಗೆ ಬಂದಿರುವಂಥದ್ದು 2,98,00,000. ಬಟ್ ಇಲ್ಲಿ 5,23,98,000 ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ 5,24,00,000 ಅಂತಾನೆ ಹೇಳ್ಬೋದು. ಸೊ ಈ ಒಂದು ಮಟ್ಟಿಗೆ ಅಂದರೆ ಡಬಲ್ ಆಗಿದೆ. ಸೊ ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತಲೇ ಹೇಳ್ಬೋದು ವೋಟಿಂಗು ಟಾಪ್ ಕಂಟೆಸ್ಟೆಂಟ್ಗೆ. ಆ ಕಂಟೆಸ್ಟೆಂಟ್ ಯಾರು ಅಂತ ನಿಜವಾಗ್ಲೂ ಸೊ ಅನೌನ್ಸ್ ಆದರೆ ಒಂದು ಹಿಸ್ಟ್ರಿ ಅಂತಲೇ ಹೇಳ್ಬೋದು. 5,23,00,000 ಅಂದರೆ ಎಲ್ಲಿಗೂ ಯಪ್ಪ. ಆ್ಯಂಡ್ ಇನ್ನೊಂದು ನೋಡಿ, ಲೀಸ್ಟ್ 6th ಪೊಸಿಷನ್ಗೆ ಓನ್ಲಿ 64,000. ನಿಜವಾಗ್ಲೂ ಅಜಗಜಾಂತರ ವ್ಯತ್ಯಾಸ ಇದೆ. ಲಾಸ್ಟ್ ಟೈಮು ವರ್ತೂರ್ ಸಂತೋಷ್ಗೆ ಒಂದು ಯಾವುದೋ ಎಪಿಸೋಡಲ್ಲಿ 15 ಲಕ್ಷನೋ ಎಷ್ಟೋ ಒಂದು ವೋಟ್ಸ್ ಬಂದಿತ್ತು. ಓಕೆ, ಬಟ್ ಅದು ಆ್ಯಕ್ಚುಲಿ ಫಿನಾಲೇನೂ ಅಲ್ಲ ಅದು. ಬಟ್ ಇಲ್ಲಿ ಫಿನಾಲೆ ವೀಕಲ್ಲಿ 64,000 ಓನ್ಲಿ ವೋಟ್ಸು ಅಂತಂದರೆ ನಿಜವಾಗ್ಲೂ ಶೇಮ್ ಅಂತ ಹೇಳ್ಬೋದು ಆ ಒಂದು 6th ಪೊಸಿಷನ್ಲಿರುವಂಥ ಕಂಟೆಸ್ಟೆಂಟ್ಗೆ ಯಾರು ಅಂತ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ ಸೊ ಅಲ್ಲಿ ಎಲಿಮಿನೇಟ್ ಆಗಿರುವಂಥದ್ದು ಸೊ ರಜತ್ ಅಂತ ಕೆಲವು ಕಡೆಗೆ ಹೇಳ್ತಿದ್ದಾರೆ ಆ್ಯಂಡ್ ಕೆಲವು ಕಡೆಗೆ ಭವ್ಯ ಅಂತ ಕೂಡ ಹೇಳ್ತಿದ್ದಾರೆ. ಕನ್ಫರ್ಮೇಷನ್ ಇಲ್ಲ, ನಾನು ಕೂಡ ವಿಡಿಯೋ ಮಾಡಿದ್ದೀನಿ ಬಟ್ ಕನ್ಫರ್ಮೇಷನ್ ಇಲ್ಲ. ಫಸ್ಟ್ ರಜತ್ ಅಂತಲೇ ಇತ್ತು, ಬಟ್ ಅದಾದಮೇಲೆ ಭವ್ಯ ಅಂತ ಬಂದಿದ್ದಾರೆ. ಬಟ್ ಭವ್ಯಾಗೆ 64,000 ವೋಟ್ಸು ಅಂತಂದರೆ ನಿಜವಾಗ್ಲೂ ಶಾಕಿಂಗ್ ಅವರು. ಯಾಕಂದರೆ ಆ ಒಂದು ಮಟ್ಟಿಗೆ PR ಸೌಂಡ್ ಮಾಡ್ತಾ ಇದ್ವು ಸೋಷಿಯಲ್ ಮೀಡಿಯಾಗಳಲ್ಲಿ. ಬಟ್ ಓನ್ಲಿ 64,000 ಅಂತಂದರೆ ನನಗೆ ಯಾಕೋ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದರಲ್ಲೂ ಭವ್ಯ ಎಲಿಮಿನೇಟ್ ಅಂತಂದರೆ ಒಂದು ವೇಳೆ ರಜತ್ಗಂತಂದರೆ ನನಗೆ ಹೇಳ್ಬೋದು 64,000 ಅಂತ. ಬಟ್ ಭವ್ಯಗೆ 64,000 ಅಷ್ಟೇ ವೋಟ್ಸ ಅಂತ ಅನ್ನಿಸ್ತಿದೆ. ಬಟ್ ಟಾಪಲ್ಲಿ ಬಂದಿರೋವಂಥದ್ದು 5,23,89,000. ನಿಜವಾಗ್ಲೂ ಶಾಕಿಂಗ್ ಅಂದರೆ ಶಾಕಿಂಗು. ಬಟ್ ಸಖತ್ ವೋಟಿಂಗ್ ನಡೆದಿದೆ ಸೊ ಟಾಪ್ ಕಂಟೆಸ್ಟೆಂಟ್ಗೆ. ಸೊ ಯಾರು ಅಂತ ಇನ್ನೇನು ಕೆಲವೇ ಗಂಟೆಗಳು ಅಂತ ಹೇಳ್ಬೋದು. ಸೊ ಗಂಟೆಗಳು 24 hours ಆಗುತ್ತೆ, ಯಾಕಂದ್ರೆ ನಾಳೆ ಅನೌನ್ಸ್ ಆಗುತ್ತಲ್ವಾ. ಸೊ ಇವತ್ತು ಒಂದೇ ಒಂದು ಎಲಿಮಿನೇಷನ್ ಇರುತ್ತೆ, ಅದು ಭವ್ಯನ ರಜತ್ ಅಂತ ಕನ್ಫರ್ಮೇಷನ್ ಬೇಕು. ಸೊ ಅದನ್ನು ಎಪಿಸೋಡ್ ನೋಡಿ. ಇಲ್ಲಿವರೆಗೂ ಕೂಡ ಸುಮಾರು ಜನ ಹೇಳಿದ್ದಾರೆ ರಜತ್ ಮತ್ತು ಭವ್ಯ ಇಬ್ಬರಲ್ಲಿ ಹೆಸರು ಕೂಡ ತೊಗೊಂಡಿದ್ದಾರೆ. ಬಟ್ 100% ಕನ್ಫರ್ಮೇಷನ್ಗೆ ಎಪಿಸೋಡ್ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಆ್ಯಂಡ್ ಸದ್ಯಕ್ಕೆ ಹೇಳಿದಷ್ಟೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.